ರಾಮನಗರದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್, 19 ವರ್ಷದ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ರಾಮನಗರದಲ್ಲಿ ಆಗಿರುವಂತಹ ಘಟನೆ ಇದು. ಮಾಗಡಿ ಪೊಲೀಸರಿಂದ 3 ಯುವಕರ ಬಂಧನ. ವಿಕಾಸ್, ಪ್ರಶಾಂತ್ ಮತ್ತು ಚೇತನ್ ಬಂಧಿತ ಆರೋಪಿಗಳು. ರಾಮನಗರದಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಬಂಧನ ಆಗಿದೆ. ಬಂಧಿತ 3 ಆರೋಪಿಗಳ ಫೋಟೋವನ್ನು ನೋಡ್ತಾ ಇದ್ದೀರಿ. ವಿಕಾಸ್, ಪ್ರಶಾಂತ್ ಮತ್ತು ಚೇತನ್ ಅಂತ ಹೇಳಿ 19 ವರ್ಷದ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಈ 3 ಸಾಮೂಹಿಕವಾಗಿ ಅತ್ಯಾಚಾರವನ್ನು ಎಸಗಿದ್ರು. ಈ ಪಾಪಿಗಳನ್ನು ಇದೀಗ ಮಾಗಡಿ ಪೊಲೀಸರು ಬಂಧಿಸಿದ್ದಾರೆ. ಹೆಣ್ಮಕ್ಕಳು ನಿರ್ಭೀತಿಯಿಂದ ಓಡಾಡೋದು ಎಷ್ಟು ಕಷ್ಟ ಅನ್ನೋದು ಇಂತಹ ಪ್ರಕರಣಗಳಿಂದ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ಒಂದಷ್ಟು ಕಿಡಿಗೇಡಿಗಳು ಇಂತಹ ಕೃತ್ಯಗಳನ್ನು ಎಸಗಿ ಹೆಣ್ಮಕ್ಳ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿತ್ತು. ಈ ಒಂದು ಗ್ಯಾಂಗ್ ರೇಪ್ ಪ್ರಕರಣ ರಾಮನಗರವನ್ನು ಬೆಚ್ಚಿ ಬೀಳಿಸಿತ್ತು. ಹೆಣ್ಮಕ್ಳ ಬಗ್ಗೆ ಪೋಷಕರು ಆತಂಕವನ್ನು ಹೊರಹಾಕಿದ್ರು. ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿನಿಯರು ಸೇಫ್ ಅಲ್ಲ, ಕೆಲಸ ಕಾರ್ಯಗಳಿಗೆ ಹೋಗೋರು ಕೂಡ ಸೇಫ್ ಅಲ್ಲ. ಅಂದರೆ ಹೇಗೆ ಬದುಕೋದು ಹೇಗೆ? ಬೆಂಗಳೂರಿನ ಕಾಲೇಜಿನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿ, ಪ್ರೀತಿಯ ನೆಪದಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ ವಿಕಾಸ್. ಈ ಒಂದು ಘಟನೆಯ ಹಿನ್ನೆಲೆ ಇದು. ಆನಂತರ ಯುವತಿಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದ. ಅದನ್ನ ವಿಡಿಯೋ ಮಾಡಿಕೊಂಡು ವಿದ್ಯಾರ್ಥಿನಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದ. ನಾನು ಕರೆದಾಗೆಲ್ಲ ಬರಬೇಕು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. 3 ತಿಂಗಳ ಹಿಂದೆ ವಿಡಿಯೋ ಮಾಡಿಕೊಂಡು ಬೆದರಿಕೆಯನ್ನ ಹಾಕಿದ್ದ. ಆನಂತರ ಪ್ರಶಾಂತ್ ಮತ್ತು ಚೇತನ್ ಎಂಬುವರನ್ನ ಜೊತೆಗೆ ಸೇರಿಸಿಕೊಂಡು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋ ಆರೋಪ ಇಲ್ಲಿ ಕೇಳಿಬಂದಿದೆ. ಪ್ರೀತಿಯ ನೆಪದಲ್ಲಿ ಹೇಗೆಲ್ಲ ಯಾಮಾರಿಸ್ತಾರೆ ಹುಡುಗಿಯರನ್ನ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗಾಗಲೇ 3 ಬಂಧನ ಆಗಿದೆ. ಇವರ ಹಿನ್ನೆಲೆ ಏನು ಅಂತ ಹೇಳಿ, ಹುಡುಗಿಯರು ಪ್ರೀತಿ ಹೆಸರಿನಲ್ಲಿ ಯಾಮಾರೋದು ಹೇಗೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಗಿದೆ. ಈ ಘಟನೆ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಸಂಬಂಧಗಳನ್ನ ಬೆಳೆಸುವಂತಹ ಸಂದರ್ಭದಲ್ಲಿ. ಖಂಡಿತವಾಗಿಯೂ ಮದಶ್ರೀ, ತಾವು ಹೇಳ್ತಿರುವಂತದ್ದು 100% ಸತ್ಯ. ಪ್ರೀತಿಯ ಹೆಸರಲ್ಲಿ ಈ ರೀತಿ ಅತ್ಯಾಚಾರ ಎಸಗುವಂಥದ್ದು, ಅದು ಕೂಡ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವಂತದ್ದು ಇಡೀ ಸಮಾಜ ಕೂಡ ತಲೆ ತೆಗುವಂಥದ್ದು. ಜೊತೆಗೆ ರಾಮನಗರ ಸೇರಿದಂತೆ 4 ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನತೆ ಕೂಡ ಬೆಚ್ಚಿ ಬೀಳುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿ ನಡೆದಿರುವಂತದ್ದು. 19 ವರ್ಷದ ಯುವತಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವಂತಹ ಹಿನ್ನೆಲೆಯಲ್ಲಿ ಮಾಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಕೂಡ ಪೊಲೀಸರು ಬಂಧಿಸಿರುವಂತೆ. ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಯನ್ನ ಕಳೆದ 6-7 ತಿಂಗಳ ಹಿಂದೆ ವಿಕಾಸ್ ಎಂಬಾತ ಪರಿಚಯನ ಮಾಡ್ಕೊಳ್ತಾನೆ. ಆ ನಂತರದಲ್ಲಿ ಮಾಗಡಿ ಪಟ್ಟಣದಲ್ಲಿ ತನ್ನ ಸ್ನೇಹಿತನ ಮನೆಗೆ ಕರೆದುಕೊಂಡು ಬಂದು ಆಕೆಯ ಜೊತೆಗೆ ಪ್ರಾರಂಭದಲ್ಲಿ ಲೈಂಗಿಕ ಸಂಪರ್ಕವನ್ನು ಸಾಧಿಸಿ ಅದನ್ನು ಕೂಡ ವಿಡಿಯೋವನ್ನ ಮಾಡಿಕೊಂಡು ನಿರಂತರವಾಗಿ ಬೆದರಿಕೆಯನ್ನು ಹಾಕಿರುವಂತದ್ದು. ಅಂದ್ರೆ ನಾನು ಕರೆದಾಗೆಲ್ಲ ಬರಬೇಕು ಅನ್ನೋಂಥದ್ದು. ಇದರಿಂದ ಸಾಕಷ್ಟು ಆಕೆ ನೊಂದು ಹೋಗಿರ್ತಾಳೆ. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಅದೇ ಸ್ನೇಹಿತ ಚೇತನನ್ನ ನಮ್ಮ ಮನೆಗೂ ಕೂಡ ಕರ್ಕೊಂಡು ಬಂದು ಈ ಚೇತನು, ವಿಕಾಸ್ ಮತ್ತೆ ಆತನ ಜೊತೆಗೆ ಪ್ರಶಾಂತ್ ಅಂತ 3 ಕೂಡ ಸೇರಿ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಎಸಗಿರುವಂತದ್ದು. ಇದರಿಂದ ನೊಂದಂತ ವಿದ್ಯಾರ್ಥಿನಿ ನಿನ್ನೆ ಮಾಗಡಿ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು 3 ಕೂಡ ಬಂಧಿಸಿ ಜೈಲಿಗೆ ಕಟ್ಟುವಂತ ಕೆಲಸ ಕೂಡ ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್, ತಮ್ಮ ಮಾಹಿತಿಗಾಗಿ.